ರಾಮನವಮಿಯಲ್ಲಿ ತಪ್ಪದೇ ಮಾಡಬೇಕಾದಂತಹ ಪ್ರಸಾದಗಳು. ಹೌದು, ರಾಮನಿಗೆ ಪ್ರಿಯವಾದಂತಹ ಈ 3 ಪ್ರಸಾದಗಳನ್ನು ತಪ್ಪದೆ ನೀವು ರಾಮನವಮಿ ದಿನ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ. ನಮಸ್ತೆ, ನಾನು ಅಕ್ಷತಾ. ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಈ ರಾಮನವಮಿಗೆ ನೀವು ತಪ್ಪದೆ ಈ 3 ಪದಾರ್ಥಗಳನ್ನು ಮಾಡಿಬಿಟ್ಟು ದೇವರಿಗೆ ನೈವೇದ್ಯವನ್ನು ಮಾಡಿ. ಹಾಗಾದರೆ ತಡ ಏಕೆ? ಯಾವ್ಯಾವ ನೈವೇದ್ಯವನ್ನು ಮಾಡಲೇಬೇಕು, ಅದು ಸಾಂಪ್ರದಾಯಿಕ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಹೋಗ್ತೀನಿ, ನೀವು ಕೂಡ ನೋಡಿ. ಈ 3 ಪ್ರಸಾದಗಳನ್ನು ಮಾಡಲು ಬೇಕಾದಂತಹ ಪದಾರ್ಥಗಳನ್ನು ನಾನು ನಿಮಗೀಗ ತೋರಿಸ್ತಾ ಇದ್ದೀನಿ. ಒಮ್ಮೆಗೆ ಈ ಎಲ್ಲ ಪದಾರ್ಥಗಳನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಪ್ರಸಾದ ಮಾಡೋದು ಕೂಡ ತುಂಬಾ ಸುಲಭ ಆಗುತ್ತೆ. ಇಲ್ಲಿ ಬೇಕಾಗಿರುವಂತಹ ಪದಾರ್ಥಗಳು: ಕೋಸಂಬರಿ ಮಾಡಲು ಬೇಕಾದಂತಹ ಪದಾರ್ಥಗಳಲ್ಲಿ ಹೆಸರು ಬೇಳೆ ಬೇಕಾಗಿರುವಂಥದ್ದು. ಇದು ಅರ್ಧ ಗಂಟೆ ಮುಂಚೆಯಷ್ಟು ನೀರಿನಲ್ಲಿ ನೆನೆಸಿಟ್ರೆ ಸಾಕು. ಇದು ಸೌತೆಕಾಯಿ, ಹಾಗೆ ಒಂದು ಕ್ಯಾರೆಟು, ಒಂದು ಸೌತೆಕಾಯಿ ಮತ್ತು ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಹಾಗೆ ಹಸಿ ಕಾಯಿ ತುರಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಹಾಗೆ ನಿಂಬೆಹಣ್ಣಿನ ರಸ, ಇಷ್ಟನ್ನು ಒಮ್ಮೆಲೆ ಎಲ್ಲವನ್ನು ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ, ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳೋಣ. ಇಷ್ಟು ಪದಾರ್ಥಗಳು ನಮಗೆ ಕೋಸಂಬರಿ ಮಾಡಲು ಬೇಕಾದಂತಹ ಪದಾರ್ಥಗಳು. ಹೆಸರುಬೇಳೆಯನ್ನು ಬಿಸಿ ನೀರಲ್ಲಿ ಅರ್ಧ ಗಂಟೆ ನೆನೆಸಿಟ್ರೆ ಸಾಕಾಗುತ್ತೆ ಅಂತ ಹೇಳಿದ್ನಲ್ಲ, ಅದರಲ್ಲಿರೋ ನೀರನ್ನೆಲ್ಲ ಶೋಧಿಸ್ಕೊಂಡ್ಬಿಡಬೇಕು. ನಂತರ ಈ ರೀತಿ ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಸೌತೆಕಾಯಿ, ಕ್ಯಾರೆಟು, ಹಸಿ ಕೊಬ್ಬರಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸಿನಕಾಯಿ ಇಷ್ಟನ್ನು ಹಾಕಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ನಿಂಬೆಹಣ್ಣಿನ ರಸ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಇಷ್ಟನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಸೈಡಿಗೆ ಇಟ್ಕೊಳ್ಳಿ. ದೇವರಿಗೆ ನೈವೇದ್ಯಕ್ಕೆಂದು ಮಾಡುವ ಸಾಂಪ್ರದಾಯಿಕ ಕೋಸಂಬರಿಯಲ್ಲಿ ಈ ಸ್ಟೆಪ್ಸನ್ನು ಮರಿಲೇಬೇಡಿ, ಇದನ್ನು ಖಂಡಿತ ನೀವು ಮಾಡಲೇಬೇಕು. ಇಲ್ಲಿ ನಾನೊಂದು ಕಡಾಯನ್ನು ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಸಾಸಿವೆ, ಹಿಂಗು, ಕರಿಬೇವು, ಹಾಗೆ ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕಬೇಕು. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ನಾವು ಕೋಸಂಬರಿಗೆ ಸೇರಿಸ್ಬೇಕಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ ಕೋಸಂಬರಿಗೆ ಇದನ್ನು ಸೇರಿಸೋದ್ರಿಂದ. ಹಾಗಾಗಿ ತಪ್ಪದೆ ಹಿಂಗನ್ನು ಹಾಕ್ಬಿಟ್ಟು ಒಗ್ಗರಣೆಯನ್ನು ಕೊಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿನ್ನುವಾಗ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಈಗ ಮಾಡಿಕೊಂಡಂತಹ ಒಗ್ಗರಣೆನ ಸ್ವಲ್ಪ ಉಳಿಸ್ಕೊಂಡ್ಬಿಟ್ಟು ನಂತರ ಇನ್ನೊಂದು ಪದಾರ್ಥಕ್ಕೂ ಕೂಡ ಇದೇ ಒಗ್ಗರಣೆನ ನಾವು ಸೇರಿಸ್ಕೋಬೋದು. ಈಗ ರೆಡಿ ಮಾಡಿಟ್ಕೊಂಡಂತಹ ಕೋಸಂಬರಿಗೆ ಈ ಒಗ್ಗರಣೆನ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಸೈಡಿಗೆ ಇಟ್ಬಿಡೋಣ. ಹಾಗೆ ಈಗ ಮಜ್ಜಿಗೆಯನ್ನು ರೆಡಿ ಮಾಡ್ಕೊಳ್ಳೋಣ. ಈ ಹಬ್ಬಕ್ಕೆ ಮಜ್ಜಿಗೆಯು ಕೂಡ ತುಂಬಾ ಶ್ರೇಷ್ಠ. ನೀರು ಮಜ್ಜಿಗೆನ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ಥರದ ಮಸಾಲೆಗಳನ್ನು ಹಾಕ್ಬಿಟ್ಟು, ಅಂದರೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ಹಾಕಿ ರೆಡಿ ಮಾಡುವಂಥದ್ದು ಬೇಕಾಗೋದಿಲ್ಲ. ಸಾಂಪ್ರದಾಯಿಕವಾಗಿ ಮಾಡುವಂತಹ ಮಜ್ಜಿಗೆಯಲ್ಲಿ ಇಷ್ಟಿದ್ದರೆ ಸಾಕು. ನೀರು ಮಜ್ಜಿಗೆ, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಹೆಚ್ಕೊಂಡಂತಹ ಕೊತ್ತಂಬರಿ, ಹಾಗೆ ಆಗಲೇ ಕೋಸಂಬರಿಗೆ ಮಾಡಿಕೊಂಡಂತಹ ಇಂಗು, ಎಣ್ಣೆ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ ಇಷ್ಟನ್ನು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಕೂಡ ಈ ಮಜ್ಜಿಗೆಗೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದರೆ ಮಜ್ಜಿಗೆ ಕೂಡ ರೆಡಿಯಾಗಿಬಿಡುತ್ತೆ. ಈಗ ಕೋಸಂಬರಿ ಮತ್ತು ಮಜ್ಜಿಗೆ ರೆಡಿಯಾಗಿದ್ದಾಯಿತು. ಈಗ ಇನ್ನೊಂದು ಪದಾರ್ಥವನ್ನು ರೆಡಿ ಮಾಡಿಕೊಳ್ಳೋಣ. ಅದೇ ಪಾನಕ, ಬೆಲ್ಲವನ್ನು ಸೇರಿಸ್ಬಿಟ್ಟು ಮಾಡುವಂತಹ ಪಾನಕ. ಇದೇ ಹಬ್ಬಕ್ಕೆ ಇನ್ನೊಂದು ಪದಾರ್ಥವನ್ನು ಕೂಡ ಮಾಡ್ತಾರೆ. ಅದು ಕರ್ಬೂಜದ ಹಣ್ಣನ್ನು ಬಳಸಿ ಮಾಡುವಂತಹ ಪಾನಕ ಆಗಿರುತ್ತೆ. ನಾನಿಲ್ಲಿ ಕರ್ಬೂಜವನ್ನು ಬಳಸ್ತಾ ಇಲ್ಲ, ಕೇವಲ ಪಾನಕ, ಬೆಲ್ಲದ ಪಾನಕವನ್ನು ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 2 ಕಪ್ಪಷ್ಟು ಪಾನಕ ಮಾಡ್ಕೊತಿರೋದ್ರಿಂದ 2 ಕಪ್ಪಷ್ಟು ನೀರು, ಹಾಗೆ ಸಣ್ಣ ಬೌಲಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಸಿಹಿ ಬೇಕೋ ನೋಡ್ಕೊಂಬಿಟ್ಟು ಬೆಲ್ಲ ಹಾಕ್ಕೊಂಡ್ರೆ ಆಯಿತು. ಸಕ್ಕರೆಯಲ್ಲಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಬೆಲ್ಲ ದೇಹಕ್ಕೆ ತುಂಬಾ ತಂಪು. ಈಗ ತುಂಬ ಬಿಸಿಲಿರೋ ಕಾರಣ ಈ 3 ಪದಾರ್ಥಗಳು ದೇವರಿಗೆ ನೈವೇದ್ಯ ಮಾಡಿದ ನಂತರ ಪ್ರತಿಯೊಬ್ಬರು ಸೇವಿಸುವಂತಹ ಪದಾರ್ಥಗಳು ಅಥವಾ ಪ್ರಸಾದಗಳಾಗಿರುತ್ತೆ. ಹಾಗಾಗಿ ಈ 3 ಪದಾರ್ಥಗಳು ಕೂಡ ದೇಹಕ್ಕೆ ತಂಪನ್ನು ಕೊಡುವಂತಹ ಪ್ರಸಾದಗಳು. ಈಗ ಬೆಲ್ಲವನ್ನು ಕೂಡ ನೀಟಾಗಿ ಕರಗಿಸ್ಕೊಂಡಿದ್ದಾಯಿತು. ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ.
ನಾವು ಯಾವುದೇ ಪ್ರಸಾದ ಮಾಡ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ಮಟ್ಟಿಗಾದರೂ ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನಾನು ಒಂದೇ ಒಂದು ಏಲಕ್ಕಿಯನ್ನು ತಗೊಂಡಿದ್ದೀನಿ. ಏಲಕ್ಕಿಯನ್ನು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಈ ಪಾನಕಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದರೆ ಪಾನಕ ಕೂಡ ರೆಡಿಯಾಗಿಬಿಡುತ್ತೆ. ಈ 3 ಪದಾರ್ಥಗಳನ್ನು ಮಾಡಿಬಿಟ್ಟು ರಾಮನವಮಿಯಂದು ದೇವರಿಗೆ ನೈವೇದ್ಯವನ್ನು ಮಾಡಿ ನೀವು ಮತ್ತೆ ಯಾವ ಪ್ರಸಾದವನ್ನು ಮಾಡುವ ಅವಶ್ಯಕತೆ ಇರೋದಿಲ್ಲ. ಈ 3 ಪ್ರಸಾದ ಇದ್ದರೆ ಸಾಕು. ನೋಡಿ, ಪಾನಕ ಕೂಡ ರೆಡಿ ಆಯಿತು, ಕೋಸಂಬರಿ ಕೂಡ ರೆಡಿ ಆಯಿತು, ಹಾಗೆ ಮಜ್ಜಿಗೆ ಕೂಡ ರೆಡಿ ಆಯಿತು. ಈ 3 ಪದಾರ್ಥಗಳನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿಬಿಟ್ಟು ಸಪೋರ್ಟ್ ಮಾಡಿ.